ನೋಡಿ ನಾನು ಎರಡು ಶೋಲ್ಡರ್ ಅನ್ನ ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ. ಈ ಶರ್ಟ್ ಅನ್ನ ಬೇಕಾದ್ರೆ ವಿತೌಟ್ ಶೋಲ್ಡರ್ ನೀವು ಕಟ್ ಮಾಡಬಹುದು ಸ್ನೇಹಿತರೆ, ಬಟ್ ಅವರು ಶೋಲ್ಡರ್ ಬೇಕಂದಕ್ಕೆ ನಾನು ಶೋಲ್ಡರ್ ಅಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಇದು ಏನು ಪ್ರಾಬ್ಲಮ್ ಆಗಲ್ಲ, ಸಣ್ಣ ಮಕ್ಕಳದೆಲ್ಲ ನಾವು ವಿತೌಟ್ ಶೋಲ್ಡರ್ ಹೊಲಿದ್ರು ಏನು ಪ್ರಾಬ್ಲಮ್ ಬರಲ್ಲ. ನೋಡಿ ಇವಾಗ ಎಷ್ಟು ಇಟ್ಟಿದ್ದೀವಿ ನಾವು, ಶೋಲ್ಡರ್ ನ ಬಂದು 7 ಕಾಲು ಇಂಚ್ ಇಟ್ಟಿದ್ದೀವಿ. ಮೊದಲಿಗೆ 7 ಕಾಲು ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನಾವು ನೋಡಿ ನಾವು ಫ್ರಂಟ್ ಪಾರ್ಟ್ ಅಲ್ಲಿ ಶೋಲ್ಡರ್ ಕ್ಲಾಸ್ ಅನ್ನ 1.5 ಇಂಚ್ ಇಟ್ಟಿದ್ದೀವಿ. ನೋಡಿ 1.5ಗೆ ಪ್ಲಸ್ 2 ಇಂಚ್ 3 ಮಾರ್ಕ್ ಮಾಡ್ಕೊಳ್ಳಿ. ಅಂದ್ರೆ ಅಲ್ಲಿಗೆ 2 ಅಥವಾ 1.25 ಇಂಚ್ ವರೆಗೂ ಮಾರ್ಕ್ ಮಾಡ್ಕೋಬಹುದು. ನೋಡಿ ನಾನು ಇದಕ್ಕೆ 1.25 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊತೀನಿ. ಅಂದ್ರೆ ಟೋಟಲ್ ಬಂದು ನೋಡಿ 3 ಕಾಲು ಇಂಚ್ಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ. ನೋಡಿ 3 ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇವಾಗ ಬಂದು ನಾವು ಎಷ್ಟು ಇಟ್ಟಿದ್ದೀವಿ, ಶೋಲ್ಡರ್ ಕ್ಲಾಸ್ ಅನ್ನ 1.5 ಇಂಚ್ ಇಟ್ಟಿದ್ದೀವಿ. ನೋಡಿ 1.5 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳಿ ಇಲ್ಲಿ. ಯಾಕಂದ್ರೆ ನಾವು ಫ್ರಂಟ್ ಪಾರ್ಟ್ ಅಲ್ಲಿ ಎಷ್ಟು ಇಟ್ಟಿದೀವೋ ಅಷ್ಟಕ್ಕೆ ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಶೋಲ್ಡರ್ ಕ್ಲಾಸ್. ಇಲ್ಲ ಅಂದ್ರೆ ಶೋಲ್ಡರ್ಗೆ ಫ್ರಂಟ್ ಆ ಶೋಲ್ಡರ್ಗೆ ಈ ಶೋಲ್ಡರ್ಗೆ ಕೂಡ ಅಟ್ಯಾಚ್ ಮಾಡ್ಲಿಕ್ಕೆ ಹೆಚ್ಚು ಕಡಿಮೆ ಬಂದ್ಬಿಡುತ್ತೆ ಆಮೇಲೆ. ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡಿ ಇಲ್ಲಿ ಇದನ್ನ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೋಣ. ಹಾಗೆ ನಾವು 1.5 ಇಂಚು ನೋಡಿ ಇಲ್ಲಿ ನೆಕ್ ವಿಡ್ತ್ ಅನ್ನ ಬಂದು 1.5 ಇಂಚ್ ಇಟ್ಟಿದ್ದೀವಿ. 1.25 ಇಂಚ್ ವರೆಗೂ ಬೇಕಂತ ಹೇಳಿದ್ರೆ ನಾನು ಅಲ್ಲಿಗೆ ಮಾರ್ಕ್ ಮಾಡ್ಕೊತೀನಿ. ನೋಡಿ ಇದಕ್ಕೆ ಹಾಗೆ ಇದಕ್ಕೆ ಒಂದು ಲೈನ್ ಹಾಕೋಣ. ನೋಡಿ ನೀವು ಫ್ರಂಟ್ ಪಾರ್ಟ್ ಅಲ್ಲಿ ಈ ಕ್ರಾಸ್ ಅನ್ನ ಎಷ್ಟು ಇಟ್ಟಿರ್ತೀರಾ ಇದು ಇಲ್ಲಿ ಕೂಡ ಅಷ್ಟೇ ಇಟ್ಟು ಕಟ್ ಮಾಡ್ಕೋಬೇಕು. ನೋಡಿ ಇವಾಗ ನಾನು ಒಂದ್ಸರಿ ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ ಬಾಡಿ. ಓಕೆ ನೋಡಿ ಕರೆಕ್ಟ್ ಆಗಿ ಬರುತ್ತೆ ಸ್ನೇಹಿತರೆ. ನಾವು ನಿಮಗೆ ಹೇಳಿರೋದು ಎಷ್ಟು, ಇದು ಕಾಲರ್ ಬಂದು ಎಷ್ಟಿದೆ 13.5 ಇಂಚ್ ಇದೆ. 13.5 ಅಂದ್ರೆ ಅಲ್ಲಿಗೆ ನಮಗೆ ಹಾಫ್ ಬಂದು ನಾವು 1 ಇಂಚು ಅದಕ್ಕೆ ಎಕ್ಸ್ಟ್ರಾ ಅಂದ್ರೆ ಅಲ್ಲಿಗೆ ನೋಡಿ ಎಷ್ಟು 1.5 ಇಂಚ್ ಎಕ್ಸ್ಟ್ರಾ ಮಾಡ್ಕೋಬೇಕು. 13.5 ಪ್ಲಸ್ 1.5 ಅಂದ್ರೆ 15 ಇಂಚು. ಕಾಲರ್ ಬೇಕಾಗಿರೋದು 15 ಇಂಚಿಂದು, ನಮಗೆ ಫಿಟ್ಟಿಂಗ್ ಬೇಕಾಗಿರೋದು 13.5. ಓಕೆ 15 ಅಂದ್ರೆ ಅರ್ಧ ಬಂದು 7.5 ಆಗುತ್ತೆ. ನಮಗೆ 7.5 ಇಲ್ಲಿ ಇದೆ ಅಂತ ನೋಡ್ಕೊಂಡ್ಬಿಡಿ ಒಂದ್ಸರಿ ಬರುತ್ತಿಲ್ಲ ಅಂತ ಹೇಳಿ. ನಿಮಗೆ ಈಸಿಯಾಗಿ ಕಾಲರ್ 1.5 ಇಂಚ್ ಇಟ್ಟರೆ ಕೂರುತ್ತಿಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಎಷ್ಟು ಕಟ್ ಮಾಡ್ಕೋಬೇಕು ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ ಇಲ್ಲಿಗೆ ಬಂದು 6.25 ಇಂಚ್ ಇದೆ ಸ್ನೇಹಿತರೆ. ಓಕೆ 6.25 ಇಂಚ್ ಅಂದ್ರೆ ನಮ್ಗೆ ಇನ್ನೂ 1.25 ಇಂಚ್ ಅಟ್ಯಾಚ್ ಆಗುತ್ತೆ. ಅವಾಗ ಏನ್ ಮಾಡ್ಕೋಬೇಕಂದ್ರೆ ನಾವು ಎಕ್ಸಾಕ್ಟ್ ಆಗಿ ಒಟ್ಟು ಸೇಪ್ ಅನ್ನು ಒಂದೇ ರೀತಿ ಕಟ್ ಮಾಡ್ಕೋಬೇಕು. ನೋಡಿ ಇಲ್ಲಿ 1/4 ಇಂಚ್ ಅಳತಿಲಿ ನಾವು 1/4 ಇಂಚ್ ಅಳತಿಲಿ ಇಷ್ಟು ಕಟ್ ಮಾಡ್ಕೊಂಡ್ರೆ ನಮಗೆ 3/4 ಇಂಚು ಟೋಟಲ್ ಮತ್ತೆ ಎಕ್ಸ್ಟ್ರಾ ಸಿಗುತ್ತೆ ಇಲ್ಲಿ. ಅವಾಗ ನಮಗೆ 7.5 ಇಂಚು ನಮಗೆ ಕಾಲರ್ಗೆ ಎಷ್ಟು ಬೇಕೋ ಅಷ್ಟು ನಮಗೆ ಸಿಗುತ್ತೆ. ನೋಡಿ ಇಷ್ಟು ಕಟ್ ಮಾಡ್ಕೊಂಡ್ರೆ ಸಾಕು. ನಾನು ಅವಾಗಲೇ ಹೇಳಿದೆ ನಿಮಗೆ 1.5 ಇಂಚ್ ಇಟ್ಟಿದ್ದೀನಿ, ಇದು 1.25 ಇಂಚ್ ವರೆಗೂ ಬರಬಹುದು ಸ್ನೇಹಿತರೆ ಅಂತ. ನೋಡಿ ಕರೆಕ್ಟ್ ಆಗಿ 1.25 ಇಂಚು ಅಗಲ ಇಟ್ಟರೆ ನೀವು 13.5 ಪ್ಲಸ್ 1.5 15 ಇಂಚು ಕಾಲರ್ಗೆ ನಿಮಗೆ ಕರೆಕ್ಟ್ ಆಗಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಇದರಲ್ಲಿ ನೀವು ಆರ್ಮೋಲ್ ಅನ್ನು ನೋಡ್ಕೋಬಹುದು. ನೋಡಿ ಇದರಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ನಾನು ತೋರಿಸ್ತೀನಿ ನಿಮಗೆ. ನೋಡಿ ಇಟ್ಟಿದ್ದೀನಿ, ಈ ರೀತಿ ಇಟ್ಟಿದ್ದೀನಿ. ಇಲ್ಲಿ ನಮಗೆ ಸ್ಟಿಚಿಂಗ್ ಹೋಗುತ್ತೆ. ಇವಾಗ ಬಂದು ನೋಡಿ ಇದು ಕಡಿಮೆ ಇದೆ ಸ್ನೇಹಿತರೆ. ನಾನು ಅವಾಗಲೇ ಹೇಳಿದೆ ನಿಮಗೆ ಕಡಿಮೆ ನಾನು ಕಟ್ ಮಾಡ್ಕೊಂಡಿದ್ದೀನಿ ಅಂತ. ನೋಡಿ ಸೆಂಟರ್ ಅಲ್ಲಿ ಬಂದು ಇಲ್ಲಿ ಬರುತ್ತೆ. ನಾವು ಇದು ಚೆಕ್ ಮಾಡಿದಾಗ ನೋಡಿ ಎಷ್ಟು ನಮಗೆ ಇನ್ನು ಬೇಕಾಗುತ್ತೆ ಅಂತ ತೋರಿಸ್ತೀನಿ. ನೋಡಿ ಇನ್ನು ಈ ಕಡೆಗೆ ಒಂದು ಸುಮಾರು 1.5 ಇಂಚು, ಈ ಕಡೆಗೆ ಒಂದು 1.5 ಇಂಚು ಅಂದ್ರೆ ಇನ್ನು ಒಂದು 3/4 ಇಂಚು ಅಥವಾ 1 ಇಂಚು ನಾವು ಜಾಸ್ತಿ ತಗೊಂಡು ಇಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ ಆರ್ಮೋಲ್ ಅನ್ನು. ಓಕೆ ಅವಾಗಲೇ ನಮಗೆ ಪರ್ಫೆಕ್ಟ್ ಆಗಿ ನಮಗೆ ಬರುತ್ತೆ ಸ್ನೇಹಿತರೆ ಆರ್ಮೋಲ್.